ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ಭಾನುವಾರದ ವ್ಲಾಗು. ಭಾನುವಾರ ಇವಾಗ 8:08 ಆಗಿದೆ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕುದಿಯೋಕೆ ಇಟ್ಟಿದ್ದೆ. ರೊಟ್ಟಿ ಮಾಡೋದ್ರಿಂದ ಸ್ವಲ್ಪ ಅಷ್ಟು ನೀರನ್ನು ಉಕ್ಕಾದ್ಮೇಲೆ ಸ್ವಲ್ಪ ಹಸಿಟ್ಟನ್ನು ಈ ಥರ ಹಾಕಿ ಫ್ಲೇಮನ್ನು ಆಫ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಮಿತ್ಕೋಬೇಕು. ಸೊ ಯೂಶಲಿ ನಾನು ಭಾನುವಾರ ದಿನ ಜಾಸ್ತಿ ರೊಟ್ಟಿನೇ ಮಾಡೋದು, ಅಂದರೆ ಪುನಿಗೆ ಟೈಮ್ ಸಿಗಲ್ವಲ್ಲ. ಸೊ ಹಾಗಾಗಿ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಈಗ ಟೊಮೊಟೊ ಕಾಯಿನ 6 ಟೊಮೊಟೊ ಕಾಯಿ ಹಸಿಮೆಣ್ಸಿಕಾಯಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈ ಥರ ಇದು ಬೇಯಿಸಾದ್ಮೇಲೆ ಇದು ತಣ್ಣಗಾದ್ಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಸೊ ಒಗ್ಗರಣೆಗೆ ಏನೇನೆಲ್ಲ ಬೇಕು ಅದು ಈರುಳ್ಳಿ, ಕೊತ್ತಂಬರಿ ಮತ್ತು ಕಾಯಿ ತುರಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೇಕು. ಮತ್ತು ಸೂಪರಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ರೊಟ್ಟಿ ಜೊತೆ ಅಂತೂ ಇನ್ನೂ ತಿನ್ನಬೇಕು ಅನಿಸುತ್ತೆ. ಅನ್ನಕ್ಕೂ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಚಪಾತಿಗೆ ರೊಟ್ಟಿಗಂತೂ ಮೋಸ್ಟ್ ಫೇವ್ರೇಟು ನನಗೆ. ಸೊ ಚಪಾತಿನ ನಾನು ಯೂಶಲಿ ಇಷ್ಟಪಡಲ್ಲ, ಒಂದೇ ಚಪಾತಿ ತಿನ್ನೋದು ನಾನು. ಒಂದು ಚಪಾತಿ ಜೊತೆಗೆ ಸ್ವಲ್ಪ ರೈಸ್ ತಿಂತೀನಿ. ನಾನು ಚಪಾತಿ ಅಂದರೆ ಆಗೋದಿಲ್ಲ, ಆದರೆ ಇದಾದರೆ ಸ್ವಲ್ಪ ಚಪಾತಿನೇ ಇನ್ನೊಂದು ಚಪಾತಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು ಕೂಡ ಒಂದು ಕಡೆ ವಿಷಲ್ ಬಿಟ್ಟಿತ್ತು. ಅದನ್ನು ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ವಿಷಲನ್ನು ತೆಗೆದು ಆರಕ್ಕಿಟ್ಟಿದ್ದೀನಿ ಟೊಮೊಟೊ ಕಾಯಿನ. ನಾನು ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ಸಂಡೇ ಟೈಮು ಪುನಿಗೆ ಏನು ಇಷ್ಟ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ. ಫಸ್ಟು ನಾನು ಅವ್ರನ್ನ ಕೇಳ್ಕೊತೀನಿ ಏನು ತಿಂಡಿ ಬೇಕು ಅಂತ. ಅವರು ನಾನು ಹೇಳೋದ್ರಲ್ಲಿ ಆಪ್ಷನ್ ಕೇಳ್ತಾರೆ, ಇದು ಬಿಟ್ಟು ಅಂತ ಹೇಳಿ. ಕೊನೆಗೆ ಅವ್ರು ಹೇಳೋದೇ ರೊಟ್ಟಿ, ಗುಡ್ಗಾರ ಒಗ್ಗರಣೆ, ಇಲ್ಲಾಂದರೆ ಈ ಥರ ಟೊಮೊಟೊ ಕಾಯಿ ಚಟ್ನಿ ಒಗ್ಗರಣೆ. ಟೊಮೊಟೊ ಕಾಯಿದು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ, ಇದು ನನ್ನ ಫೇವ್ರೇಟು. ಸೊ ಹಾಗಾಗಿ ರೊಟ್ಟಿ ಅವ್ರಿಗೆ ಹಾಕ್ತಾಯಿದ್ದೀನಲ್ಲ, ಟೊಮೊಟೊ ಕಾಯಿ ಚಟ್ನಿನಾದರೂ ಕೂಡ ಮಾಡ್ಕೊಳ್ಳೋಣ ನಾನು ಅಂತೇಳಿ ಮಾಡಿಕೊಂಡೆ. ಕೊನೆಗೆ ಅವ್ರನ್ನ ಒಪ್ಪಿಸಿ ತಿನ್ಸೋ ಅಷ್ಟೊಳಗೆ ಸಾಕಾಗೋಯ್ತು. ಏನಾದರೂ ಒಂದು ಕೌಂಟ್ರ್ ಕೊಡ್ತಾ ಇರ್ತಾರೆ, ಇದೇನು ಕಲರ್ ಹಿಂಗೈತೆ, ಅದು ಹಂಗೈತೆ ಅಂತ ಆ ಥರ ಹೇಳ್ತಾ ಇರ್ತಾರೆ. ನಾನು ಬೈತಾ ಇರ್ತೀನಿ, ಪ್ರೀತಿಯಿಂದ ಮಾಡಿಕೊಟ್ರೆ ನೀನು ಈ ಥರ ಹೇಳ್ತೀಯಾ, ಕೆಲವೊಬ್ಬರು ನೋಡ್ಕೊ ಹೋಗು. ಸುಮ್ಮನೆ ಗೊತ್ತಲ್ಲ ಫ್ರೆಂಡ್ಸ್, ಅಂದರೆ ಬಿಡೋದು ಡೈಲಾಗ್ ಎಲ್ಲರೂ ಒಂದೇ ಡೈಲಾಗ್ ಬಿಡ್ತೀವಿ ಹೆಣ್ಮಕ್ಳು. ನಾನಾಗಿರೋ ಹೊತ್ತಿಗೆ ನಿನ್ನ ಜೊತೆ ಇದ್ದೀನಿ, ಇಲ್ಲಾಂದರೆ ಯಾವಳಾರು ಡೈವರ್ಸ್ ಕೊಟ್ಟೋಗಿರೋಳು, ಹಂಗೆ ಹಿಂಗೆ ಕಾಮನ್ ಡೈಲಾಗು. ಮತ್ತು ಸುಮ್ಮನೆ ಯಾರೂ ಆ ಥರ ಮಾಡಲ್ಲ. ಗಂಡರುಗಳಿಗೆ ಪ್ರಿಫರ್ ಮಾಡಿ ಫಸ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಆದರೆ ಹೇಳೋದು ನಾವೇನು ಡೈಲಾಗ್ ಹೇಳ್ತೀವಿ ಅಂದರೆ ಎಲ್ಲ ಹೆಣ್ಮಕ್ಳು ಇದೇ ಹೇಳೋದು ಮೋಸ್ಟ್ಲಿ ನನ್ನ ಪ್ರಕಾರ. ಏನೋ ಹೇಳ್ತೀವಲ್ಲ ನಾವು, ಮಾಡಿರ್ತೀವಲ್ಲ ಗಂಡ ಚೆನ್ನಾಗಿರಲಿ ಅಂತ, ಅದಕ್ಕೆ ಹಿಂಗೆ ಆಡ್ತೀಯ, ಎಲ್ಲಾರು ಹೋಗಿ ಹೋಟ್ಲಲ್ಲಿ ತಿನ್ನೋಗು ಅಂತ ಕಳಿಸ್ಬೇಕಾಗಿತ್ತು, ಎದ್ದು ನಾವು ಮಾಡ್ತೀವಲ್ಲ ಅದು ನಮ್ಮ ತಪ್ಪು, ಹಂಗೆ ಹಿಂಗೆ ಅಂತ ಹಿಂಗೆ ಡೈಲಾಗ್ ಬಿಡ್ತಾ ಇರೋದು. ಟೊಮೊಟೊ ಕಾಯಿ ಗ್ರೀನ್ ಆಗಿತ್ತು, ಆದರೆ ಸ್ವಲ್ಪ ಒಳಗಡೆ ಸ್ವಲ್ಪ ಹಣ್ಣಾಗಿರೋ ಥರ ಇತ್ತು. ಅದನ್ನು ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮೇಯ್ನು ಚೆನ್ನಾಗಿರುತ್ತೆ. ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಖಾರಕ್ಕೆ ಹಾಕ್ಕೋಬೇಕು, ಹಾಕ್ಕೊಂಡು ರುಬ್ಬೋದು. ಉಪ್ಪು ಎಲ್ಲ ಒಗ್ಗರಣೆ ಹಾಕಿದಾಗ ಹಾಕೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಇದು ನನಗೂ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಬೆಳವಡಿ ಸೈಡ್ ಇದು ಜಾಸ್ತಿ ಮಾಡ್ತಾರೆ. ನನಗೆ ಗೊತ್ತೇ ಇರಲಿಲ್ಲ ಯೂಶಲಿ ಈ ಥರ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾರೆ ಅಂತ. ಸೊ ಇವಾಗ ಕಲ್ತಿದ್ದೀನಿ. ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ, ಕೈ ಹೇಳ್ತಲೇ ಹಾಕ್ಕೋತೀನಿ ಫ್ರೆಂಡ್ಸ್. ಹಳ್ಳಿ ಕಡೆ ಎಲ್ಲ ಇಷ್ಟೇ ಸ್ಪೂನ್ ಹಾಕಿ ಇಷ್ಟೇ ಇದು ಮಾಡಬೇಕು, ಆ ಥರ ನಿಜವಾಗ್ಲೂ ಅಳತೆಯಲ್ಲಿ ಮಾಡಲ್ಲ ನನ್ನ ಪ್ರಕಾರ. ನಾನು ನೋಡಿರೋ ಪ್ರಕಾರ ಯಾರೂ ಅಳತೆಯಲ್ಲಿ ಮಾಡಲ್ಲ. ಏಕೆಂದರೆ ಅಳತೆಯಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ಹಳ್ಳಿಗಳಲ್ಲಿ ನಮ್ಮ ಅಪ್ಪಟ ಸಂಸ್ಕೃತ ಭಾಷೆಯಲ್ಲಿ ಬೈತಾರೆ, ಓಹೋ ಈಕೆ ಅಳ್ದು ತೂಗಿ ಮಾಡೋಳಿವಳು, ಹಿಂಗಾದರೆ ಆಯಿತು ಎಲ್ಲದನ್ನು ಅಳತೆ ಮಾಡ್ಕೊಂಡೆ ಕೂತ್ಕೋ, ಹಂಗೆ ಹಿಂಗೆ ಅಂತ ಬಿಡ್ತಾರೆ ಒಂದು ಡೈಲಾಗು. ಸೊ ಹಾಗಾಗಿ ನಾನು ಕೂಡ ಅದೇ ವೆದರ್ ಚಿಕ್ಕ ವಯಸ್ಸಿಂದ ನಾವು ಹಳ್ಳಿಲೇ ಬೆಳೆದಿರೋದ್ರಿಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಮಾಡಬೇಕು ಎಷ್ಟು ಆಗಬೇಕು ಅಂತ. ಸೊ ಹಾಗಾಗಿ ಈಗ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 1 ಸ್ಪೂನು ಜೀರಿಗೆ, 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 5-6 ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೀನಿ, ಅಂದರೆ ಟೊಮೊಟೊ ಕಾಯಿ. ಈಗ ರುಬ್ಕೊಳ್ಳೋದಷ್ಟೇ. ಈಗ ನೋಡ್ತಾ ಇರ್ಬೋದು ಪೇಸ್ಟ್ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋದು. ಒಂದು ಬಾಣಲೆ ಇಟ್ಕೊಂಡು ಈರುಳ್ಳಿ, ಸಾಸಿವೆ, ಕರಿಬೇವು ಎಲ್ಲ ಒಗ್ಗರಣೆ ಮಾಡ್ಕೋಬೇಕು. ಕರಿಬೇವು ನಾನು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಹೋಗೋಕ್ಕೆ ಆಗಿಲ್ಲ. ಇಲ್ಲಿ ಎಲ್ಲದನ್ನು ದುಡ್ಡು ಕೊಡ್ತಾ ಇರಬೇಕಾ, ಮತ್ತು ಕರಿಬೇವಿಗೋಸ್ಕರನೇ ಹೋಗಬೇಕು ಅಂತ ಹೇಳಿ ಯಾರು ಪಾಪನು ಕಟ್ಕೊಂಡು ಅಂದರೆ ಪುನರ್ವನು ಇರ್ತಾನೆ, ಅವನೊಬ್ಬನೇ ಬಿಟ್ಟು ಹೋಗೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವಳು ಹೋಗ್ತಾಳೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಮಾಮೂಲಿ 1-2 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈರುಳ್ಳಿ, ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಎಷ್ಟೇ ಮೆತ್ತಗೆ ಬೇಯಿಸಿರೋ ಕೂಡ ಈ ಚಟ್ನಿಗಳಲ್ಲಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟ್ರಾನ್ಸ್ಪರೆಂಟ್ ಆದಮೇಲೆ ಸೊ ನಾನು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಹಸಿಮೆಣ್ಸಿಕಾಯಿ ತೀರಾ ಖಾರ ಇರುತ್ತೆ ನಾನು ಹಾಕಿರುವಂಥದ್ದು. ಸೊ ಹಾಗಾಗಿ ಕಾಯಿ ಚೆನ್ನಾಗಿರುತ್ತೆ, ಒದಗುತ್ತೆ ಚಟ್ನಿ ಅಂತ. ನನಗೆ 1-2 ದಿವಸ ಇಟ್ಕೊತೀನಿ, ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ 1-2 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಇದಾದರೆ ರೆಡಿ ಆಯಿತು. ಈಗ ಇದು ರೆಡಿ ಆದಮೇಲೆ ನಾನು ಈಗ ಇದು ಕೂಡ ತಣ್ಣಗಾಗಿತ್ತು, ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ರೊಟ್ಟಿಗೋಸ್ಕರ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಮಿತ್ಕೋತಾ ಇದ್ದೀನಿ. ಯೂಶಲಿ ಏನು ಮಾಡ್ತಾರೆ ನಮ್ಮ ಅತ್ತೆ ಅಂದರೆ ಅನ್ನನ
ಬೇಯಿಸ್ಕೊಂಡು ಈ ಥರ ಹಿಟ್ಟೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ, ಅನ್ನಕ್ಕೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾರೆ, ಆವಾಗ ಒರಟಾಗಿ ಬರ್ತವೆ. ಇದು ಫುಲ್ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿದ್ರೆ ಫುಲ್ಲು ಸಾಫ್ಟ್ ಅಂದರೆ ಸಾಫ್ಟ್ ಥರ ಬರ್ತವೆ ರೊಟ್ಟಿ. ಯಾವಾಗ ಬೇಕಾದ್ರೂ ತಿನ್ಬೋದು. ಆದರೆ ನಮ್ಮ ಅತ್ತೆ ಅಂದರೆ ಹಾಕ್ತಾರಲ್ಲ ಅವಾದರೆ ಫುಲ್ ಒಳ್ಳೆ ಥರ ಆಗ್ಬಿಟ್ಟಿರುತ್ತೆ, ಅಗ್ಯೋಕ್ಕೆ ಆಗಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಅದು ಮತ್ತೆ ಬಿಸಿ ಮಾಡಿಕೊಂಡೇ ತಿನ್ನಬೇಕು. ನಾನು ಪುನಿಗೆ ಈ ಥರ ಇಷ್ಟ, ಮೆತ್ತಗಿರ್ಬೇಕು ಅವರಿಗೆ. ನಮ್ಮ ಅತ್ತೆ ಯಾವಾಗಲೂ ಡೈಲಾಗ್ ಹೊಡಿತಾ ಇರ್ತಾರೆ, ಅಜ್ಜ ಆಗ್ಬಿಟ್ಟಿದ್ಯಾ ನೀನಂತೂ ಅಂತ ಬೈತಾನೆ ಇರ್ತಾರೆ. ಯಾವುದು ಕಾಳು ತರಕಾರಿ ಈ ಥರ ಹೊರಟಿನ ಪದಾರ್ಥ ಏನೂ ಅವ್ರು ಇಷ್ಟಪಡಲ್ಲ. ಸೊ ಹಾಗಾಗಿ ಈ ಥರ ಮಾಡ್ತೀನಿ ನಾನು, ಪುನರ್ವಿಗೂ ಕೂಡ ಈಸಿ ಆಗುತ್ತೆ ಅಂತ. ಊಟ ಮಾಡಲ್ಲ, ಎದುರಿಸ್ತಾ ಇದೆಯಾ? ರೊಟ್ಟಿ ಕೊಡ್ತೀನಿ, ಬಾರೆ ರೊಟ್ಟಿ ಕೊಡ್ತೀನಿ. ಪಪ್ಪನೇ ಎಬ್ಬಿಸ್ಕೊಂಡ್ ಬಾರೆ. 9 ಗಂಟೆ 8:30 ಎಬ್ಬಿಸಿರು ತಿಂದ ಮಕ್ಕ ನಂಗೆ. ಎಷ್ಟೋ ಜನನ ಕೇಳಿದ್ದೀನಿ ನಾನು. ಎಷ್ಟೋ ಜನ ಅನ್ನೋದಕ್ಕಿಂತ ಹೆಣ್ಮಕ್ಳು 70% ನನಗೆ ಪರಿಚಯ ಇರೋರಲ್ಲಿ ನನಗೆ ರೊಟ್ಟಿ ಹಾಕಕ್ಕೆ ಬರಲ್ಲ, ಹಾಕಕ್ಕೆ ಬಂದ್ರೂ ನೀಟಾಗಿ ಬರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ನನಗೂ ಹಂಗೇ ಮೊದಲು ಏನು ಬರ್ತಾ ಇರಲಿಲ್ಲ, ಬಂದರೂ ಕೂಡ ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ. ಇವಾಗ ಕಲ್ತಿದ್ದೀನಿ ಅಂತ ಅಂದರೆ ಅದರ ಹಿಂದೆ ಎಷ್ಟು ಮಾತುಗಳಿರುತ್ತೆ ಅಂತ ಗೊತ್ತಿರುತ್ತೆ. ಏನು ಅಂದರೆ ಮಾತಾಡ್ತಾ ಇವಳಿಗೆ ರೊಟ್ಟಿ ಹಾಕಕ್ಕೆ ಬರಲ್ಲ ಅಥವಾ ಏನಾದರೂ ಹರ್ಟ್ ಆಗೋ ಥರ ಯಾರಾದರೂ ಮಾತಾಡಿದ್ರೆ ಅದನ್ನು ಕಲಿಬೇಕು ಅನ್ನೋ ಆಸಕ್ತಿ ಬಂದುಬಿಡುತ್ತೆ. ಆಮೇಲೆ ಇನ್ನೊಂದು ಈಸಿ ಫ್ರೆಂಡ್ಸ್, ಎಲ್ಲ ತಿಂಡಿಗಿಂತ ರೊಟ್ಟಿನೇ ಈಸಿ, ಬಟ್ ಕಲಿಯೋವರೆಗೂ ಅಷ್ಟೇ. ಏನಿಲ್ಲ, 1-2 ದಿನ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಸ್ವಲ್ಪ ಬಿಸಿನೀರಲ್ಲಿ ಕಲಿಸ್ಕೊಂಡು ಅಥವಾ ಬಿಸಿನೀರು ಈ ಥರ ನಾನು ಹೇಳೋದ್ನೆಲ್ಲ ಫ್ಲೇಮ್ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ. ಆವಾಗ ಅದರಲ್ಲಿ ಮುದ್ದೆ ಟೈಪ್ ಆಗುತ್ತೆ, ಆವಾಗ ಅರ್ಧೋಗಲ್ಲ. ಇನ್ನೊಂದು ಟ್ರಿಕ್ ಏನಂದರೆ ಚೆನ್ನಾಗಿ ನಾದ್ಕೋಬೇಕು. ಹೆಂಗೆ ನಾವು ಚಪಾತಿ ಹಿಟ್ಟನ್ನೇ ನಾದ್ಕೋತೀವಿ ಆ ಥರ ನಾದ್ಕೊಂಡ್ರೆ ನೋಡಿ, ಇಲ್ಲಿ ನಾನು ಒಂದು ಮಾತ್ರ ಕೈಯಲ್ಲಿ ತಟ್ಟದೆ, ಇನ್ನೊಂದೆಲ್ಲದನ್ನು ಕೂಡ ನಾನು ಚಪಾತಿ ಲಟ್ಟಿಸೋದ್ರಲ್ಲೇ ಲಟ್ಟಿಸ್ಕೋತಾ ಇದ್ದೀನಿ. ಅಂದರೆ ಒಂದು ತೋರ್ಸೋದಕ್ಕಷ್ಟೇ ನಾನು ರೌಂಡ್ ಶೇಪಲ್ಲಿ ತಟ್ಕೊಂಡೆ. ನಾನು ಎಷ್ಟು ಬೇಕಾದ್ರೂ ರೊಟ್ಟಿನ ಇವಾಗ ತಟ್ಟೋವಂಥ ಕೆಪಾಸಿಟಿ ಬಂದ್ಬಿಟ್ಟಿದೆ. ಫಸ್ಟೆಲ್ಲ ಫ್ರೆಂಡ್ಸ್ ಸೀರಿಯಸ್ಲಿ ನನಗೆ ರೊಟ್ಟಿ ಹಾಕಕ್ಕೆ ಬರ್ತಾ ಇರಲಿಲ್ಲ. ಏನಂದರೆ ರೊಟ್ಟಿ ತಿಂಡಿ ಮಾಡಬೇಕು ಅಂದರೆ ನಮ್ಮ ಅತ್ತೆ ಹೇಳೋರು, ಇವತ್ತು ರೊಟ್ಟಿ ಹಾಕೋಣ ಅಂತ ಹೇಳಿ ಚಟ್ನಿ ಮಾಡಿ ಅಥವಾ ಪಲ್ಯ ಮಾಡಿ ಕಾಯ್ತಾ ಇರ್ತಾಯಿದ್ದೆ. ನಮ್ಮ ಅತ್ತೆ ಅನ್ನ ಬೇಯಕ್ಕಿಟ್ಟು ಕಾಯ್ತಾ ಇರ್ತಾಯಿದ್ದೆ. ಸೊ ನಮ್ಮ ಅತ್ತೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ದನ ಕಸ ಎಲ್ಲ ಹಾಕ್ಬಿಟ್ಟು ಬಂದು ರೊಟ್ಟಿ ಹಾಕ್ಕೊಡೋರು. ಕೆಲವೊಂದು ಟೈಮ್ ಹೆಂಗಾಗ್ಬಿಡೋದು ಅಂದರೆ ರೊಟ್ಟಿ ಹಾಕಕ್ಕೆ ಹೇಳಿರೋರು, ಏನಾದ್ರು ಒಂದು ಸಡನ್ಲಿ ಅವ್ರ ಕೆಲಸ ಬಂದ್ಬಿಟ್ಟು ಹೋಗ್ಬಿಟ್ಟಿರೋರು. ಆ ಟೈಮಲ್ಲಂತೂ ಹಿಂಗೆ ಪರದಾಡಿಲ್ಲ. ಸೊ ಅಂಥ ಟೈಮ್ ಸಿಚುವೇಶನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಕಲ್ತಿರೋದು ನಾನು. ಕೆಲವೊಂದು ಸಲ ಎಲ್ಲರೂ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಗ ಕಲೀಲೇಬೇಕಾಗುತ್ತೆ. ಈಗ ರೊಟ್ಟಿ ಮತ್ತು ಟೊಮೊಟೊ ಕಾಯಿ ಚಟ್ನಿ ಹೆಂಗಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ಆದರೆ ವೈಟ್ ಕಲರ್ ಇದೆ ಅಂತ ಅಂದ್ಕೊಬಿಡಿ, ಅದು ಗ್ರೀನ್ ಕಲರ್ ಇದೆ. ಬಟ್ ಲೈಟ್ ಬೆಳಕಿ ಇದೆಯಲ್ಲ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಇನ್ನು ತಿಂಡಿ ಮುಗೀತು. ಅವ್ರಿಗೆ ಕೊಟ್ಬಿಡ. ನಾನೇನಾದರೂ ನಿಮಗೆ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ನ ನನಗೆ ನಾನು ಬರೀರಪ್ಪ ಅಂತ? ಯಾಕೆ ಬರ್ದಿರೋದು ಹೇಳಿ ಫಸ್ಟು. ನಾನು ಹಂಗೆ ಕೆರ್ಕಂತೀನ ಕರಿ ಅವ್ವ ನೋಡಿ, ಇವನ್ ಬೇರೆ ಆಕ್ಷನ್ ಮಾಡ್ದವನೆ. ಭಾನುವಾರ ಬಂತು ಅಂದರೆ ನಾವು ಇದೇ ಥರ ಇರ್ತೀವಿ, ಕಾಡಿಸ್ಕೊಂಡು ಬೇಯಿಸ್ಕೊಂಡು ಚೆನ್ನಾಗಿ ಖುಷಿಯಾಗಿ ಕೆಲಸ ಅಂತ ಫೋಕಸ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಶನಿವಾರ ಮಾತ್ರನೇ ನಾವು ಕೆಲಸನ, ಅಂದರೆ ವಾರ ಇರುತ್ತಲ್ವ ಅವತ್ತು ಮಾತ್ರನೇ ನನ್ನ ಕೆಲಸದ ಬಗ್ಗೆ ಸ್ವಲ್ಪ ಮನೆ ಕ್ಲೀನಿಂಗು ಅದು ಇದು ವಾರ ಪೂಜೆ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಭಾನುವಾರ ಫುಲ್ಲು ಲೇಸಿಯಾಗಿ ಪುನರ್ಗೋಸ್ಕರ ಟೈಮ್ ಕೊಡ್ತೀವಿ ನಾವು. ಎಷ್ಟೇ ಫ್ರಸ್ಟ್ರೇಷನ್ ಇದ್ರೂ ಕೂಡ ಭಾನುವಾರ ದಿವಸ ಎಲ್ಲ ಡಿಲೀಟ್ ಮಾಡಿಬಿಟ್ಟು, ಅಥವಾ ಕೆಲವೊಂದು ಸಲ ಗೊತ್ತಿರುತ್ತಲ್ಲ ಗಂಡ ಹೆಂಡ್ತಿ ಅಂದರೆ ಸ್ವಲ್ಪ ಮನಸ್ತಾಪ ಮುನ್ಸು ಎಲ್ಲ ಬಂದಿರುತ್ತೆ. ಸೊ ಅದೇನೇ ಇದ್ರೂ ಡಿಲೀಟ್ ಎರೇಸ್ ಮಾಡಿಬಿಟ್ಟು ಭಾನುವಾರ ಫುಲ್ ಪುನರ್ವಿಗೋಸ್ಕರನೇ ಇಟ್ಟಿರ್ತೀವಿ. ಫುಲ್ ಫನ್ನಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಅವನ ಜೊತೆ ನಾವು ಕೂಡ ಮಕ್ಕಳಾಗಿ ಟ್ರೀಟ್ ಮಾಡ್ತಿರ್ತೀವಿ. ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿ ಖುಷಿಯಾಗಿ ಭಾನುವಾರ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸಾಧ್ಯ ಆದರೆ ಅವರು ಡ್ಯೂಟಿಗೆ ಹೋಗ್ತಾರೆ ಭಾನುವಾರ ಓಲಾ ಉಬರ್ ಮಾಡೋಕ್ಕೆ. ಇಲ್ಲ ಅಂತಂದರೆ ಫುಲ್ ಪುನರ್ವಿಗೆ ಅವತ್ತು ಎಲ್ಲ ಡೆಡಿಕೇಟ್ ಮಾಡ್ತೀವಿ ಡೇನ. ಎಷ್ಟು ಖುಷಿಯಾಗಿ ಅಂದರೆ ಅವತ್ತು ಒಂದಿನ ಎಷ್ಟು ಖುಷಿಯಾಗಿರ್ತಾನೆ ಅಂದರೆ ನೆಕ್ಸ್ಟ್ ಡೇ ಸೋಮವಾರ ಎದ್ದ ತಕ್ಷಣ ಕೇಳ್ತಾ ಇರ್ತಾನೆ, ಅಮ್ಮ ಪಪ್ಪ ಹೋಗ್ಬಿಟ್ರ ಡ್ಯೂಟಿಗೆ ಅಂತ. ಮಗನೇ ನೆಕ್ಸ್ಟು ಅದು ಇದು ಜಾತ್ರೆ ಬರುತ್ತೆ ಅವಾಗ ಹೋಗೋಣ, ಹಿಂಗೆ ಆಡೋಣ ಹಂಗಾಡೋಣ ಅಂತ ಹೇಳ್ಬಿಟ್ಟು ನಾನೇ ಬ್ಯಾಲೆನ್ಸ್ ಮಾಡ್ತೀನಿ. ನೋಡಿ ಈ ವ್ಲಾಗ್ ಹೆಂಗಿರುತ್ತೆ ಅಂತ ಹೇಳಿ. ಯಾರು ಇದು ಹೇಳ್ಕೊಟ್ಟಿದ್ದು?
ಗಿಂಟು ಗಿಂಟು ಇನ್ನು ಗಿಂಟು ಇನ್ನು ಗಿಂಟು ಕಚ್ಚು 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 ಕಚ್ಚಬೇಕು, ಜೋರ ಕಚ್ಚಬೇಕು. ಇನ್ನೊಂದ್ಸತಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ ಅಂತ. ಕಚ್ಚಲ್ಲ ನನ್ನ ಮಗ ಅಲ್ವನವ, ನಂಗೆ ಕಚ್ತೀನವ ಪಾಪ. ಅದಕ್ಕೆ ನೀನು ಇಂಥ ಧರ್ಮ ಸಂಕಟ ಕೊಡಬೇಡ ಮಂಗನಂಗೆ, ಅದಕ್ಕೇನು ಮಾಡೋಕ್ಕಾಗಲ್ಲ ಅಲ್ಲಿ. ತಪ್ಪಾತು ಅಂದ್ರಿ ನಿಮ್ಮ ಪಪ್ಪನು ತಪ್ಪಾತು ಅಂತ ಕೇಳು. ಏನು ಬೇಕು ಅವ್ರಿಗೇನು ಬೇಕು ಕೇಳು. ಲಾಲಿಪಾಪಿಗೋಸ್ಕರ ಅಪ್ಪ ಮಗ ಕಾಂಪ್ರಮೈಸ್ ಆಗ್ತಿದ್ದೀರಲ್ಲ. ಎಲ್ಲಿ ತೋರ್ಸ ನಿಮ್ಮ ಅಪ್ಪ ಮುಖ ತೋರ್ಸ, ಹಚ್ಚಿಡಿತ್ಲ ಬರ ಪಪ್ಪನ ಮುಖ ತೋರ್ಸ. ಲಾಲಿಪಾಪ ಶುಂಠಿ ಪೇಪರ್ಮೆಂಟಿಗೋಸ್ಕರ ಕಾಂಪ್ರಮೈಸ್ ಆಗ್ತಿದ್ದೀರಲ್ಲ. ಅದು ಕೊಟ್ಟು ಅದು ಯಾಕೆ ಗೊತ್ತಿಲ್ಲ, ಹೊಡಿಬೇಕು ಹಂಗಾರೆ ಒದೆ ಕೊಡ್ತೀಯ ಅನ್ನೋಂದ್ರೆ ನನಗೆ. ಅವ್ವ ಇದೇನು ಟಚ್ ಮಾಡಿದ್ಕೆಲ್ಲ 13 14 ವಾದ ಬಿಡ್ತೀನಿ ನಾನು. ಶುಂಠಿ ಪೇಪರ್ ಒಂದು ಬೇಕಾ ಬೇಡವಾ? ಹಂಗಾರೆ ಈ ವಾದ ಕೊಟ್ಟಿದ್ದೆಲ್ಲ ಕ್ಯಾನ್ಸಲ್ ಅನ್ನು ಇನ್ನೊಂದ್ಸತಿ ಅದ ಕೊಡೋದ ಪ್ರಾಮಿಸ್. ಯಾವಾಗಲೂ ಓಪನ್ ಮಾಡಿದ್ಯಾ ಗಂಡ? ಯಾವ ನಿಜ ಹೇಳು, ಯಾವಾಗ ಕೇಳ ಓಪನ್ ಮಾಡಿದ್ರು ತಿಂದಾರ ಅವ್ರು ನಿನಗೆ ಕೊಡ್ದಂಗೆ. ನೋಡಿ ಓಪನ್ ಮಾಡಿದ್ದಾರೆ. ಅಪ್ಪ ಮಗ ಇದೊಂದು ಮಗ ಅದೊಂದು ಮಗ. ಕೊಡವ ಪಪ್ಪಗೂ ಸಣ್ಣ ಹೆಳೆ ಗೋಳಿಗಳು. ಏನು ತಿಂತೀರಮ್ರಯ್ಯ? ಕ್ಯಾನ್ಸಲ್ ಒಂದಲ್ಲ ಯಾಕೆ ಬಂದು ನಾನು ಅದ ಕೊಟ್ಟರೆ ಇನ್ನೊಂದು ದಿವಸ ಏನು ಮಾಡ್ಕೊಡೋಲ್ಲ, ಏನು ತಂದ್ಕೊಡೋದ, ತಂದಿಡೋದೇ ಇಲ್ಲ ಇಂಥವೆಲ್ಲವ ಐಟಮ್ಮ. ಏನಾರು ಕೊಡು ಅಂತ ಗೊದೆ ಬಿಡ್ತೀನಿ. ಒಬ್ರು ಮುಖ ಒಬ್ರು ಲವ್ವರ್ಸ್. ಇದೇನು ಒಗಿತಾ ಇದ್ದೀರಾ? ಏಯ್ ಒಗಿಬಿಡಕಣಲ್ಲೇ ಬಂಗಾರಿ, ಒಗ್ದೋಗ್ ಕಾಲ್ ಮಾಡ್ತಾರೆ. ಓಯ್ ಅದೇನು ಚರ್ಮುರಿನಾ ಬಂಗಾರಿ? ನಿಂಗೆ ಇನ್ನೊಂದು ಸಾಕು, ಪಪ್ಪಗೆ ಬೇಡ ಬೇಡ. ಇಲ್ಲ ಕೊಡೋದ ಪಪ್ಪಗೆ ಅಷ್ಟೇ, ಓದೇ ಬಿಡ್ತೀನಿ. ಇಲ್ಲ ಇರೋದೇ ಆರೆಂಜು, ಎಲ್ಲೋ, ಗ್ರೀನು. ನಂಗೆ ಗ್ರೀನ್ ಹಂಗಾರೆ ನನ್ನ ಮಗುಗೆ ಇದಿದೆ ಒಂದೊಂದು ಕಲರ್ ಒಂದೊಂದು. ಇಲ್ಲಿ ಹಿಂಗೆ ಕೊಡವ ಇಲ್ಲಿ ಹಿಂಗೆ ತೋರಿಸ್ತೀನಿ ಬಾ. ಇಲ್ಲಿ ಹಂಗಲ್ಲ, ಕೊಟ್ಟಿದ್ದು ತಪ್ಪ ಗೊತ್ತು ಲೋಫರ್ಗಳಿಗೆ. ತೋರಿಸಿ 3 ಜನ ತೋರ್ಸ. ನೀನು ಯಾವ ಕಲರ್ ತೋರ್ಸ? ವಾವ್ ರೆಡ್. ತೋರ್ಸ್ ತಿನ್ನು. ಒಟ್ಟೋರ್ಸ ಡ್ಯಾನ್ಸ ಧನ್ರಾಜ್ ಆಡ್ತಿದ್ನಲ್ಲ ಬಿಗ್ ಬಾಸಲ್ಲಿ. ಇನ್ನು ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಆಯಿತು. ಇವಾಗ ಪಾಲಕ್ ಸೊಪ್ಪಿನ ಮಶ್ರಪ್ ಮಾಡೋಣ ಅಂತೇಳಿ ಮಧ್ಯಾಹ್ನದ ಊಟಕ್ಕೆ ಇವತ್ತು ಪುನಿ ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದು, ಆಮೇಲೆ ಹೋಗ್ತೀನಿ ಮಾಡು ಅಂತೇಳಿ ಮತ್ತು ಕೊನೆಗೆ ಹೋಗಲೇ ಇಲ್ಲ. ಪಾಲಕ್ ಸೊಪ್ಪು 2 ಟೊಮೊಟೊ ಮತ್ತು ಹೆಸ್ರು ಕಾಳನ್ನು ಹಾಕಿ ಮಶ್ರಪ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸೂಪರಾಗಿ ಬಂದಿತ್ತು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಫಸ್ಟು ಟ್ರೈ ಮಾಡಿ ಹೆಸ್ರು ಕಾಳು ಹಾಕಿ ಮಶ್ರಪ್ ಮಾಡೋದು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದು ಸಲ ನಾನು ಕೆಲವೊಬ್ರ ಕೈಲಿ ಹೇಳಿದಾಗ ಮಶ್ರಪ್ಪಿಗೆ ಹೆಸ್ರು ಕಾಳು ಹಾಕಿದ್ದೆ ಅಂದಾಗ, ನೀನು ಹೆಸ್ರು ಕಾಳು ಹಾಕ್ತೀಯಾ, ಹಂಗೆ ಹಾಕ್ತೀಯಾ, ಹಿಂಗೆ ಹಾಕ್ತೀಯಾ ಅಂತ ಹೇಳ್ದವರು ಇದೆ. ಬಟ್ ಒಂದು
ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದ್ಸಲ ಮಾಡಿದವ್ರಿಗೆ ಗೊತ್ತು ಅದು ಟೇಸ್ಟ್ ಹೆಂಗಿರುತ್ತೆ ಅಂತ. ಈಗ ಮೂರನ್ನು ಹಾಕ್ಕೊಂಡು ಒಂದು ಕುಕ್ಕರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು 3 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಖಾರ ಇದೆ. ಲಾಸ್ಟ್ ಟೈಮು ಊರಿಂದ ತೊಗೊಂಬಂದಿದ್ದು ಅಮ್ಮ ಕೊಟ್ಟಿದ್ದು ತುಂಬ ಅಂದರೆ ತುಂಬ ಖಾರ ಇತ್ತು. ಸೊ ಹಾಗಾಗಿ 3 ಹಾಕ್ಕೊಂಡಿದ್ದೀನಿ. ಈಗ ಒಂದು 3-4 ವಿಷಲ್ ಹೊಡ್ಸ್ಕೊಂಡಿದ್ದೀನಿ, ಹೆಸ್ರು ಕಾಳಲ್ವ, ಸೊ ಹಾಗಾಗಿ ಮೆತ್ತಗೆ ಬೇಯಲಿ ಅಂತ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಆರಕ್ಕಿಡ್ತಾ ಇದ್ದೀನಿ. ಏಕೆಂದರೆ ನಾನು 50% ರುಬ್ತೀನಿ ಸೊಪ್ಪು ಮತ್ತು ಕಾಳನ್ನು, ಈ 50% ಸಾರಲ್ಲೇ ಬಿಡ್ತೀನಿ. ಸೊ ಹಾಗಾಗಿ ಮೊಸಪ್ಪು ಅಂದರೆ ಸ್ವಲ್ಪ ರುಬ್ಬಿದ್ರೇ ನನಗೆ ನಮ್ಮೂರ ಕಡೆ ಟೇಸ್ಟ್ ಕೊಡೋದು ಅಥವಾ ನನಗೆ ಇದು ಅನ್ಸೋದು. ಸೊ ಹಾಗಾಗಿ ಈಗ ಒಂದು ಜಾರಿಗೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇವತ್ತು ಸಾಂಬಾರು ಪುಡಿನ ಅಂಗಡಿ ಪುಡಿನೇ ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು 3 ಮೆಣಸಿನ್ಕಾಯಿ ಬೇಕಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಇತ್ತಲ್ಲ, 2 ಟೊಮೊಟೊ ಬೇಕಾಕಿದ್ದಲ್ಲ ಅದನ್ನು ಮಾತ್ರ ರುಬ್ಕೊಂಡಿದ್ದೀನಿ. ಈಗ ಸೊಪ್ಪು ಬೇಳೆನ ಒಂದು ಕಡೆ ಆರಕ್ಕಿಟ್ಟಿದ್ದೀನಿ, ಸೊಪ್ಪು ಕಾಳನ್ನ ಆರಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ತಪ್ಪಲೆ ಇಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕರಿಬೇವು ಇಲ್ಲ, ಸೊ ಕರಿಬೇವಿದ್ರೆ ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಇದು ವೈಟ್ ಕಾಣ್ತಿದೆಯಲ್ಲ ಅಂತ ಅನ್ಕೋಬೋದು ನೀವು, ಯಾಕೆಂದರೆ ಸಾಂಬಾರು ಪುಡಿ ಹಸಿಮೆಣಸಿನ್ಕಾಯಿ ಆಗಿರೋದ್ರಿಂದ ಕಲರು ಸ್ವಲ್ಪ ಡಿಮ್ ಆಗಿದೆ ಕಾಣಿಸ್ತಾ ಇದೆ. ಆಮೇಲೆ ಸರಿ ಹೋಗುತ್ತೆ. ಈಗ ಕಾಳು ಕೂಡ ಆರಿತ್ತು, ಸ್ವಲ್ಪ ಲೈಟಾಗಿ ಆರಿತ್ತು, ಚೆನ್ನಾಗಿ ಆರಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಅದೇ ಖಾರದೊಳಗಡೆ ರುಬ್ಬಿಟ್ಕೊಂಡಿರೋಂಥ ಸೊಪ್ಪು ಕಾಳು ಎಲ್ಲ ಹಾಕಿ ಸ್ವಲ್ಪ ನಾವು ಸಪ್ಪೆಸರಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು, ಆದರೆ ಈ ಥರ ಮಾಡಿದ್ರಂತೂ ರುಚಿ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಯಾವಾಗಲೂ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ಊರಿಗೆ ಹೋದರೆ ನನ್ನ ಅಮ್ಮನ ಜೊತೆ ಇದನ್ನೇ ಮಾಡೋದು ಅಂತ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಆ ಕಲರ್ ಬಂದಿದೆ ಅಷ್ಟೇ. ಆಮೇಲೆ ಸಿಪ್ಪೆ ಗಿಪ್ಪೆ ಅಂತ ಅಂದ್ಕೊಬೇಡಿ, ಅದಕ್ಕೆ ಪದೇ ತೋರಿಸ್ತಾ ಇದ್ದೆ ಅದನ್ನು. ಇನ್ನು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ ಹೇಳಿ. ನಾವು ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಸೊಪ್ಪು ಬೇಯಿಸಿರೋಂಥ ನೀರು ಇರುತ್ತಲ್ಲ ಅದನ್ನೇ ಹಾಕ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಂಗಾಗಿ ಉಪ್ಪು ಮತ್ತು ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದು ನಮ್ಮ ಅಮ್ಮನ ಸ್ಟೈಲು. ಸಾಂಬಾರು ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೇ ಒಗ್ಗರಣೆ ಕಾಯಿ ತುರಿ ಹಾಕುತ್ತೆ ನಮ್ಮಮ್ಮ, ಇಲ್ಲಾಂದರೆ ಲಾಸ್ಟಲ್ಲಿ ಹಿಂಗೆ ಹಾಕುತ್ತೆ. ಆದರೆ ಅದ್ರ ಟೇಸ್ಟೇ ಅಲ್ಟಿಮೇಟ್ ಆಗಿರುತ್ತೆ, ನಮ್ಮ ಅಮ್ಮನ ಸ್ಟೈಲ್ ಅಂತಲೇ ಹೇಳ್ಬೋದು. ಈಗ ಊಟ ರೆಡಿ ಆಯಿತು, ಮಜ್ಜಿಗೆ ಕೂಡ ಕರೆದಿದ್ದೆ, ಪುನಿ ಡ್ಯೂಟಿಗೆ ಹೋಗ್ತಾರೆ ಅಂತ. ಆದರೆ ಹೋಗಲೇ ಇಲ್ಲ, ನಾಟಕ ಮಾಡ್ಕೊಂಡು ಹಂಗೆ ಉಳ್ಕೊಂಬಿಟ್ರು. ಹೋಗ್ಲಿ ಬಿಡಿ, ವಾರವೆಲ್ಲ ಕೆಲಸ ಮಾಡಿರ್ತೀರ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಇವಾಗ ಬಿಸಿ ಮುದ್ದೆ, ಸಾಂಬಾರು, ತುಪ್ಪ, ಹುಣಸೆ ಹಿಂಡಿ ಅವರಿಗೆ. ನಾನು ಹುಣಸೆ ಹಿಂಡಿ ತುಪ್ಪ ಎರಡೂ ಹಾಕ್ಕೊಳ್ಳೋದಿಲ್ಲ, ತುಂಬ ಹೀಟ್ ಅಂತ ಅನಿಸ್ತಾ ಇದೆ ಇವಾಗ ನನಗೆ. ಸೊ ಹಾಗಾಗಿ ನಾನು ತುಪ್ಪ ಅಂದರೆ ಫಸ್ಟಿಂದನೂ ನಾನು ತಿನ್ನಲ್ಲ, ನಂಗೆ ಅಭ್ಯಾಸ ಇಲ್ಲ. ಪುನಿಗೋಸ್ಕರ ತುಪ್ಪ ಹಾಕೋದಷ್ಟೇ ನಾನು. ಅವರು ಯಾವಾಗಲೂ ಅಂದರೆ ಅವರಿಗೆ ಡ್ರೈವಿಂಗ್ ಫೀಲ್ಡ್ ಆಗಿರೋದ್ರಿಂದ ಸ್ವಲ್ಪ ತಂಪು ತುಪ್ಪ, ಬೆಣ್ಣೆ, ಹಾಲು ಮೊಸರು ಈ ಥರದ್ದೆಲ್ಲ ತಿಂದರೆ ಒಳ್ಳೆಯದು ಅಂತೇಳಿ ಯಾವಾಗಲೂ ನಾನು ಅವರಿಗಂತೂ ಮಿಸ್ಸೇ ಮಾಡಲ್ಲ. ಇವತ್ತು ಕೂಡ ಕಡಿಬೇಕಿತ್ತು, ಆದರೆ ನಂಗೆ ಟೈಮೇ ಆಗಿಲ್ಲ. ಇವತ್ತು ಕಡಿಯೋಣಾದರೆ ಇನ್ನೊಂದು ವಾರಕ್ಕೆ ಕಡ್ದಿರ್ತೀನಿ. ಸೊ ಹಾಗಾಗಿ ಇದೇನೋ ಗೊತ್ತೇ ಇಲ್ಲ, ಟೈಮೇ ಅಡ್ಜಸ್ಟ್ ಆಗೋಲ್ಲ. ಇವಾಗ ತುಪ್ಪನೂ ಕೂಡ ಖಾಲಿಯಾಗ ಬಂದಿದೆ. ಆಮೇಲೆ ಊರಿಗೆ ಹೋದಾಗ ಸ್ವಲ್ಪ ತರಬೇಕು ನಾಟಿ ಹಸಿನ ತುಪ್ಪ ಪುನರ್ವಿಗೆ ಅಂತ. ಇದು ಏನಾಗುತ್ತೆ ಅಂದರೆ ಡೈರಿಲಿ ನಾನು ಎತ್ತಿಟ್ಟಿರೋ ಅಂದರೆ ಹಾಲು ತೊಗೊಬರ್ತೀವಲ್ಲ ನಂದಿನಿ ಹಾಲು, ಅದರಲ್ಲಿ ಎತ್ತಿಟ್ಟರೆ ಸ್ವಲ್ಪ ಕೆನೆ ಎಲ್ಲ ಎತ್ತಿಟ್ಟಿರ್ತೀವಲ್ಲ ಅದರಲ್ಲಿ ತುಪ್ಪ ಮಾಡಿದಾಗ ಅವ್ನಿಗೆ ಸ್ವಲ್ಪ ಕೆಮ್ಮು ಹತ್ತಿತ್ತು ಲಾಸ್ಟ್ ಟೈಮು. ಸೊ ಹಾಗಾಗಿ ಅದು ಬೇಡ, ಊರಲ್ಲೇ ತೊಗೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಈಗ ಮೊಸಪ್ಪು ರೆಡಿ. ಪುನಿನೂ ಕೂಡ ಎಬ್ಬರಿಸಿ ಅವ್ರು ಮಲ್ಗೆ ಬಿಟ್ಟಿದ್ರು, ಆಟಾಡ್ತಾ ಪುನರ್ವು ಕೈಲಿ ಆಟಾಡಿ. ಇವಾಗ ಹುಣಸೆ ಹಿಂಡಿ ನೋಡ್ತಾ ಇರ್ಬೋದು. ನಂಗೆ ಹುಣಸೆ ಹಿಂಡಿ ಅಂದರೆ ಮೋಸ್ಟ್ ಫೇವ್ರೇಟ್ ಆಗಿತ್ತು ಒಂದು ಟೈಮಲ್ಲಿ. ಈ ಸಲ ಯಾಕೋ ತಿನ್ನಲೇ ಇಲ್ಲ ನಾನು ಒಂದು ಸಲನೂ, ಯಾಕೋ ಇಷ್ಟ ಆಗಲಿಲ್ಲ. ಯಾಕೆ ಜಾಸ್ತಿ ಆಡ್ತಿದ್ಯಾ? ಜಾಸ್ತಿ ಆಗ್ತಿಲ್ಲ ಅದು. ಪಾಪ ಕೆಟ್ಟದಾಗ ಆಗ್ತಿದ್ದಾನೆ. 2000 years later. ಇನ್ನು ನೆಕ್ಸ್ಟ್ ಇದು ಸಂಡೇ ವ್ಲಾಗು. ಅವರು ಫುಲ್ ಶೋ ಮಾಡಿಸಿದ್ರಲ್ಲ, ಅದಕ್ಕೆ ಅವರು ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಮುಖ ಮುಚ್ಕೋತಾ ಇದ್ದಾರೆ. ಇದು ಜಾಸ್ತಿ ಆಯಿತು ಅಂತ ಅದಕ್ಕೆ ನಾನು ಪ್ಲೀಸ್ ಬೇಡ, ಪುಟ್ರಂಗಣ್ಣ ಹೆಂಗಾಗಿದೆ ಅಂದರೆ ನಮ್ಮ ಲೈಫು ಅಂತ ಅವರೇ ಹೇಳ್ಕೊಂಡು ಮುಚ್ಕೋತಾ ಇದ್ರು. ಅದಕ್ಕೆ ನಾನು ಜಾಸ್ತಿ ರೇಗ್ಸೋಕ್ಕೆ ಹೋಗಿದ್ದಕ್ಕೆ ನೀನು ಹಿಂಗೆ ರೇಗಿಸ್ತಾ ಇರೋ, ಆಮೇಲೆ ನಾನು ಕಂಪ್ನಿಯೇ ಬಿಟ್ಬಿಟ್ಟು ಓವರ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಇನ್ನು ಅವ್ರದ್ದಾದಮೇಲೆ ಸ್ವಲ್ಪ ಇದು ಸ್ಟವ್ ಮೇಲೆ ಕರ್ಗಾಗಿದ್ದು ಅಂದರೆ ಬರ್ನಲ್ಗಳು. ಸೊ ಅದಕ್ಕೆ ಏನು ಹಾಕ್ಬಿಟ್ಟು ಸ್ವಲ್ಪ ಎಳ್ಳಿಕಾಯಿ ಹಿಂಡ್ಕೊಂಡು ಸ್ವಲ್ಪ ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ. ಈ ಥರ ಒಂದು ಓವರ್ ನೈಟ್ ಇಟ್ಟರೆ ಚೆನ್ನಾಗಿ ಅದು ಎಲ್ಲ ಕೊಳೆ ಎಲ್ಲ ಬಿಟ್ಟಿರುತ್ತೆ. ಬಟ್ ನಾನು ಅಷ್ಟೊಂದು ಸ್ವಲ್ಪ ಹೊತ್ತು ಬಿಡೋಕ್ಕಾಗಲಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡಿದೆ. ನೋಡ್ತಾ ಇರ್ಬೋದು ಹೆಂಗೆ ಇದು ಕ್ಲೀನ್ ಆಗುತ್ತೆ. ಎಳ್ಳಿಕಾಯಿಗಿಂತ ನಿಂಬೆಹಣ್ಣು ಹಾಕಿ ಮಾಡಿದ್ರಂತೂ ಇನ್ನೂ ಕ್ಲೀನ್ ಆಗುತ್ತೆ. ಆಯಿತಾ ಬಂಗಾರಿ? ಟೇಸ್ಟಿ ಆಯಿತಾ? ಐಸ್ ಕ್ರೀಮ್ ಥರ ಆಯಿತಾ? ಏನು ಹಾಕಿಲ್ಲ, ಬರೀ ಕಲ್ಲಂಗಡಿ ಏನು. ನಿಂಗೆ ಸಾಸ್ ಕೊಡ್ಲಾ? ಮುಖ ತೊಳೆಯೋದು ಎಷ್ಟು ಬೆಳ್ಳಗೆ ಕಾಣ್ತಿದ್ದೀನಿ ನೋಡಿ ನಾನು. ಇಲ್ಲಿ ಹೆಂಗೆ ಕಾಣ್ತಿದ್ದೀನಿ?
ಅಯ್ಯೋ ಮಾತಾಡು ಒಂದೆರಡ ಹೋಗ್ಬಿ ಮಾತಾಡು ಎಡಿಟ್ ಮಾಡ್ಕೊಂತೀನಿ ಮಾತಾಡು ನಾನು ನಿನ್ನ ವಾಯ್ಸ್ ಎಲ್ಲ ಕಟ್ ಮಾಡ್ತೀನಿ ಮಾತಾಡು ಹಾಂ ಮಾತು ಬರಲ್ವಾ ನಮ್ಮ ಅಪ್ಪು ಮನೆ ಸುದ್ದಿ ಎತ್ಬೇಕಾದ್ರೆ ಮಾತು ಹಿಂಗ್ ಬರ್ತಂಗೆ ಸುಯಿ ಅಂತ ಹಂಗೆ ಹಂಗೆ ಹಾಗೆ ಹಾಗೆ ನಿನಗೆ ಯಾಕೆ ಇಷ್ಟು ನಮ್ಮ ಮನೆಯವ್ರ ಮೇಲೆ ಕೋಪ ಮೋಸ ಮಾಡಿಬಿಟ್ಟು ಏನು ಮೋಸ ಮಾಡಿದೆ ನಾನು ಏನು ಮೋಸ ಮಾಡಿದೆ ಹೋಗ್ತಾರಲ್ಲ ಹೋಗ್ಲಿ ಬಿಡು ನಾನು ವಾಚ್ ಕೊಡ್ಸಿದ್ನಲ್ಲ ಏನು ಅನ್ನಿಸ್ತೀವಿ ವಾಚ್ ಕೊಡ್ಸಿದ್ನಲ್ಲ ಏನು ಅನ್ನಿಸ್ತೀವಿ ಗಂಡು ಕೊಡ್ಸಿ ಏನು ಅನ್ನಿಸ್ತು ಗಂಡು ಕೊಡ್ಸಿ ಒಂದು ಖುಷಿಗೆ ಏನಾರ ಒಂದು ನನ್ನ ಬಗ್ಗೆ ಹೋಗ್ಲು ಗಂಡ ನಾನು ನಿಂಗೆ ಕೊಡ್ಸಿನಿ ನೀನು ರಿಟರ್ನ್ ಕೊಡ್ಸಿ ಅಂತ ಅಷ್ಟೇ ಮುಗೀತು ನಾನು ದುಡ್ಡೆಲ್ಲ ಕೊಡ್ಸ್ಕೊಂಡ್ರೆ ಅಪ್ಪ ನೀನು ಮಾತಾಡಿದ್ರಷ್ಟೇ ಇದು ಡ್ಯೂಟಿಗೆ ಹೋಗಿ ನಡಿಯಪ್ಪ ದೊರೆ ಬೇಡ ಬೇಡ ಈ ಚಲು ಅಲ್ವೇನವ ಈ ಚಲು ಕಣಪ್ಪ ಸ್ಕೂಲ್ ಮುಗಿಲಿಲ್ಲ ಕ್ಲಾಸ್ ಇರು ಟೀಚರ್ ಹೇಳ್ಬೇಕು ಕ್ಲಾಸ್ ಮುಗಿತಾ ಇಲ್ವಾ ಅಂತ ಬೆಲ್ಲಿನೂ ಹೊಡೆದೇ ಇಲ್ಲ ಎಲ್ಲ ಪ್ರಾಣಿಗಳು ಹೇಳ್ತಾನೆ ಇರು ನಾನು ಎಡ್ಮಿಸ್ ಆಯ್ತಾ ಇಲ್ಲ ನಾನು ಎಡ್ಮಿಸ್ ನಾನು ಹೇಳ್ತೀನಿ ನಾನೇ ಹೊಡಿಯಲ್ಲ ಇನ್ನೊಂದು ಇವತ್ತ ನಾನ್ ಮಾಸ್ಟರ್ ಇಬ್ರು ಸ್ಟೂಡೆಂಟ್ ಅಂತ ಯಾಕೆ ಬಂದ್ಬಿಡು ಏನ್ ಬರ್ತಿದ್ಯಪ್ಪ ಈಗ ಇವೆರಡು ಏನು ಅಂತ ಹೇಳು ಏನಂತ ಹೇಳು ಎರಡು ಗೆರೆ ಗೆರೆ ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಎರಡು ಜಿಂಕೆಗಳು ಅಂತ ಹೇಳ್ಬೇಕು ನೀನು ಜಿಂಕೆ ಇದು ನಿಮ್ಮ ಮಾಮ ಹೇಳಿ ಅಮ್ಮ ನಿಂಗೆ ಒದತಿನಕ್ಕೆ ಇಷ್ಟನಾ ನೀಟಾಗಿ ಹೇಳು ಏನ್ ಕೊಡಮ್ಮ ಇವೆಲ್ಲ ಏನು ಅಂತ ನೀನೇ ಅಲ್ಲಿ ಟಗರ್ ಪಲ್ಯ ಅದೇ ಟಗರ್ ಪಲ್ಯ ನಾನು ಹೇಳ್ತೀನಿ ಕೊಡಿ ಕೋದಲ್ಲಿ ಹಿಂಗೆ ತೋರ್ಸಿ ಹೇಳ್ತೀನಿ ಕೊಡಿ ಈಗ ನಾನು ಕೇಳ್ತೀನಿ ಸುಸ್ತಲ್ಲ ಕರೆಕ್ಟಾಗಿ ಮಗು ಮಂಕಾಡಿದ್ದಂತೆ ಫಸ್ಟ್ ಈಗ ಇದೇನು ಅರುಣ್ ಕುಮಾರ್ ಕೊಡು ಇದೇನು ಏನು ನೋಡ ಬರ್ತೀನಿ ಇಲ್ಲ ಮಗು ಕೈ ಆಟ ಆಡ್ತಿದ್ದೆ ನನ್ನ ಹತ್ರ ಒದೆ ತಿನ್ಬಾರ್ದು ಸುಮ್ಮನೆ ನಾನು ಮಂಕಬೋದ ನೀನು ಮಂಕಣಂಗಿಲ್ಲ ಯಾರು ಮಂಕಣಂಗಿಲ್ಲ ನಾನು ನನಗೂ ನಿದ್ದೆ ಕೊಡಿ ಅಯ್ಯೋ ಅಯ್ಯೋ ಈಗ ಕರೆಕ್ಟ್ ಫಸ್ಟ್ ಕುದೇರು ಇದೇನೋ ಇದೇನಾ ಅದಕ್ಕೆ ನಾನು ಹೇಳಿದ್ದು ಹಂಗೆ ಹೇಳಿದೇನು ಕೊಡಮ್ಮ ಹೇಳು ಇರ್ಬೇಕು ನಿಂಗೋದೆ ಹೇಳಿದೇನು ಪಪ್ಪ ಏನಾಯ್ತು ನೋಟ ಏನಾಯ್ತು ಪುನಃ ಕಾಪಿ ನೋಟ ಅಮ್ಮ ನಾನು ಕಾಪಿ ಅಂದಿಲ್ಲ ಇವರೇ ಅಂದಿದ್ದು ನೀರಿನ ಬಾಟ್ಲಿ ನೀಲಿ ಬಟ್ಟೆ ಅನ್ನೋದು ಸಮರಸ ಆಚೆ ಒಣಗಿಡ್ತೀಯ ಯಾತ್ರೆ ಕಳಿಸ್ತೀಯ ಪುನಃ ಬೇಡ ಇದೇನಾ ಹೇಳ ವಾಚ್ಮ್ಯಾನ್ ನೀನ್ ಹೇಳು ಏನಾಯ್ತು
ನೀನೇ ಟೀಚರ್ ಆಗ ಅವ್ರ ಇಲ್ಲ ನಮ್ಮ ಕಡೆ ಹೇಳ್ತಾ ಇಲ್ಲ ಗಾಳಿ ಅದು ಗೊತ್ತಿರ್ತೀವಿ ನಮಗೆ ಕೂರಕ್ಕಾಗಲ್ಲ. ಟೀಚರ್ ಒಳ್ಳೆ ಮೇಷ್ಟ್ರು, ಒಳ್ಳೆ ಟೀಚರು. ನಾನು ಹೇಳ್ತಿರೋದು ಒಳ್ಳೆ ಮೇಡಮ್. ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅದು ಏನಂತ ಕಂಡಿಡಿಯಪ್ಪ ಅರಸ. ಗುಡ್. ನಿಮ್ಮ ಅಮ್ಮ ನಿಮ್ಮ ಅಮ್ಮ ಬಿಡು ಬಿಡು ಅದೇ ಬಿಡು ಬಾ ಎಲ್ಲಿ ಹೋಗ್ತಿದ್ಯಾ ಇನ್ನು ಭಾನುವಾರ ಮಧ್ಯಾಹ್ನ ಅವರು ಕೊನೆಗೂ ಡ್ಯೂಟಿಗೆ ಹೋಗಲಿಲ್ಲ. 2 ದಿನ ಹಿಂಗೆ ಮಾಡಿ ಅತ್ಲಾಗಿ ಸುಮ್ಮನಾಗ್ಬಿಟ್ರು. ನಿನ್ನೆ ಸಾಟರ್ಡೆ ಹೋಗಿದ್ರು ಸ್ವಲ್ಪ ಹೊತ್ತು, ಅಂದರೆ ಮಧ್ಯಾಹ್ನದವರೆಗೂ ಆಟ ಆಡಿ ಒಂದು 3 ಗಂಟೆಗೆ ಹೋಗಿ ಒಂದು 8-9 ಗಂಟೆಗೆಲ್ಲ ಬಂದುಬಿಟ್ರು. ಆಮೇಲೆ ಬಿಡುವತ್ಲಾಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಈಗ ಪುನರ್ವು ಟೈಮ್ ಅವ್ನು ಹೆಂಗೆ ಆಡ್ತಾನೆ ನೋಡಿ, ಹೊಡಿಯೋಕೆ ಹೋಗ್ತಾನೆ. ಸೊ ನನಗಂತೂ ನಕ್ಕು ಸಾಕಾಗುತ್ತೆ ಅವ್ರಿಬ್ರು ಆಡೋದು ನೋಡಿದ್ರೆ. ಮಧ್ಯದಲ್ಲಿ ನಾನೇ ಮಗು ಆಗ್ಬಿಟ್ಟಿರ್ತೀನಿ. ನಿಜ ಹೆಂಗೆ ಆಡ್ತೀವಿ ಅಂದರೆ ಇವರೇನು ದೊಡ್ಡ ಇದು ಅಂತ ಅನ್ಕೋಬೋದು ನೀವು. ನಿಜವಾಗ್ಲೂ ಆ ಒಂದು ಟೈಮ್ ಇದೆಯಲ್ಲ, ನನಗೆ ವೀಕ್ಲಿ 1 ಡೇ ಸಂಡೇ ಸ್ಯಾಟರ್ಡೆ ಬಂತು ಅಂದರೆ ಏನೋ ಒಂಥರ ಖುಷಿ. ಮನೇಲಿ ಅವರು ಇರ್ತಾರೆ, ನಾವಿಬ್ಬರೇ ಇದು ಬೋರ್ ಆಗಿಬಿಟ್ಟಿರುತ್ತೆ ನಮಗೂ ಕೂಡ. ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಸಿಟಿ ಅಂದ್ರೇ ಹಂಗೆ. ನಿಜವಾಗ್ಲೂ ಇದು ಸಿಟಿ ಲೈಫ್ ಬೇಕಾ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಆದರೆ ಏನು ಮಾಡೋದು, ಕಮಿಟ್ಮೆಂಟ್ಗಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇದೆಲ್ಲ ಜ್ಞಾನಕ್ಕೆ ಬಂದಾಗ, ನಮ್ಮ ಮಕ್ಕಳು ಫ್ಯೂಚರು ಇದೆಲ್ಲ ಜ್ಞಾನಕ್ಕೆ ಬಂದಾಗ ಇದು ಯಾವುದು ನಮಗೆ ಮ್ಯಾಟ್ರ್ ಅಂತ ಅನ್ಸೋದೇ ಇಲ್ಲ. ಸೊ ಜವಾಬ್ದಾರಿಗಳು ಹಂಗೆ ಬಿಟ್ಟಿರುತ್ತೆ. ನಾನು ವೀಡಿಯೋ ಎಡಿಟಿಂಗು, ವೀಡಿಯೋ ಮಾಡ್ಕೊಳ್ಳೋದು, ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಪುನಿ ನೋಡ್ಕೊಳ್ಳೋದು, ಪುನಿಗೆ ಹೋಗ್ದಾಗ ಬಂದಾಗ ಅವ್ರಿಗೆ ತಿಂಡಿ ಕಾಫಿ ಊಟ ಅಂದ್ಕೊಂಡು ಮತ್ತೆ ನೈಟ್ ಬಂದಾಗ ಇದೇ ಆಗ್ಬಿಟ್ಟಿರುತ್ತೆ ವಾರವೆಲ್ಲ. ನೈಟ್ 1 ಗಂಟೆಗೆ ಬಾಗಿಲು ತೆಗಿ, ಮತ್ತೆ 5 ಗಂಟೆಗೆ ಎದ್ದೋಳು, ಮತ್ತೆ ಅಡುಗೆ ತಿಂಡಿ ಮಾಡು, ಮತ್ತೆ ಕೊಟ್ಟು ಕಳಿಸು, ಮತ್ತೆ ಮನೆ ಕೆಲಸ ಮಾಡು, ಮತ್ತೆ ಪುನರ್ವೆದ್ದ ಅಷ್ಟರೊಳಗೆ ಅವನು ನೋಡ್ಕೊ, ಅವನಿಗೆ ಹೇಳ್ಕೊಡು, ಬರೀ ಇದೇ ಆಗ್ಬಿಟ್ಟಿರುತ್ತೆ ಲೈಫು. ಸೊ ಹಾಗಾಗಿ ಸಂಡೇ ಒಂದು ದಿನ ಮಾತ್ರ ನಮಗೋಸ್ಕರ ನಾವು 3 ಜನನೂ ಅಷ್ಟೇ ಎಂಜಾಯ್ ಮಾಡ್ತೀವಿ. ಇನ್ನು ಪುನಿಗೆ ಸಿಟ್ಟು ಬರಲ್ವಾ ಅಂತ ಕೇಳಿದ್ರೆ ನಿಜವಾಗ್ಲೂ ಸಿಟ್ಟು ಬರುತ್ತೆ ಅವರಿಗೆ. ಅಂದರೆ ಅವರು ಸಿಟ್ಟು ಅಂದರೆ ಹೆಂಗೆ ಅಂದರೆ, ನಮ್ಮಪ್ಪ ಬೈಯೋರು ನಮ್ಮಮ್ಮನಿಗೆ ಆಡು ಭಾಷೆಯಲ್ಲಿ ಸಂಸ್ಕೃತಗಳು ಕೇಳಿರ್ತಿರಲ್ಲ ಹಳ್ಳಿ ಕಡೆ, ಹಂಗೆ ಡ್ಯಾಶ್ 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 ಅಂತ ಆ ಥರ ಬೈಯೋದೇ ಇಲ್ಲ. ಒಂದು ದಿನವೂ ಹೋಗೇ ಬಾರೆ ಆ ಥರನೂ ಕೂಡ ಮಾತಾಡಿಲ್ಲ ಅವರು. ಏನಾದರೂ ಜೋಕ್ಸಿಗೆ ಅಥವಾ ಏನಾದರೂ ಫ್ಲೋಲಿ ನಗಾಡ್ತಾ ಹೋಗಲೇ ಅಂತ ಆ ಥರ ಎಲ್ಲ ಮಾತಾಡ್ತಾರೆ. ಆದರೆ ಸೀರಿಯಸ್ಸಾಗಿ ಒಂದು ದಿನ ಟ್ರಸ್ಟ್ ಮೀ, ಒಂದು ದಿನವೂ ಅವ್ರು ಬೈದಿಲ್ಲ. ಸೊ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನನಗೆ. ನಿಜವಾಗ್ಲೂ ನಾನು ಬೆಳೆದಿರೋ ವಾತಾವರಣ ಎಲ್ಲ ನೀವು ಕೆಲವೊಬ್ರಿಗೆ ಗೊತ್ತಿಲ್ಲ, ಕೆಲವೊಬ್ರು ವಿಡಿಯೋ ನೋಡ್ತಿರೋರಿಗೆ ಗೊತ್ತಾಗುತ್ತೆ. ನಾನು ಬೆಳೆದಿರೋ ವಾತಾವರಣನೇ ಬೇರೆ, ನನಗೆ ಸಿಕ್ಕಿರೋ ಅಂಥ ಲೈಫೇ ಬೇರೆ. ಇರೋದ್ರಲ್ಲಿ ತುಂಬ ನೆಮ್ಮದಿಯಾಗಿ ಖುಷಿಯಾಗಿ ನಾವು ಜೀವನ ಮಾಡ್ತಾಯಿದ್ವಿ. ಅದು ನನಗೆ ದೇವ್ರು ಕೊಟ್ಟಿರೋ ಒಂದು ವರ ಅಂತಲೇ ಹೇಳ್ಬೋದು. ನಾನು ಕೇಳ್ದಲೇ ಬಂದಿರೋ ವರ ಅಂದರೆ ನನ್ನ ಲೈಫಲ್ಲಿ ನನ್ನ ಗಂಡ. ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ನನ್ನ ಎಷ್ಟು ಕೇರ್ ಮಾಡ್ತಾಯಿದ್ರು, ಅದಕ್ಕಿಂತ 101% ನನ್ನ ಗಂಡ ಜಾಸ್ತಿ ಕೇರ್ ಮಾಡ್ತಾರೆ. ಜಾಸ್ತಿ ಅಂದರೆ ಹೆಣ್ಮಗಳು ಅನ್ನೋದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ನಿಜವಾಗ್ಲೂ ಎಷ್ಟು ಸಾಧ್ಯ ಅವ್ರ ಕೈಲಿ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಅಷ್ಟು ಗೌರವ ಪ್ರೀತಿ ಕೊಡ್ತಾರೆ. ಸಿಟ್ಟಂತೂ ಸಿಕ್ಕಾಬಟ್ಟೆ ಬರುತ್ತೆ ಒಂದೊಂದು ಟೈಮು. ಅವ್ರು ಸಿಟ್ಟು ಬಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಸಿಟ್ಟನ್ನು ತೋರಿಸ್ಕೊಳ್ಳೋದು ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಫುಲ್ ಸೈಲೆಂಟ್ ಆದಾಗ ನನಗೇನಂತ ಅನಿಸುತ್ತೆ, ನಾನು ಯಾವಾಗಲೂ ವಟ ಅಂತ ಇರಬೇಕು, ಅವರು ಕೇಳ್ತಾ ಇರಬೇಕು. ಆಮೇಲೆ ಅವ್ರು ಕೇಳಿದಾಗ ರಿಯಾಕ್ಷನ್ ಇವಾಗೆಲ್ಲ ಹಂಗೆ ಹೆಂಗೆ ಅಂತ ಜೋಕ್ಸಾಗಿ ರಿಯಾಕ್ಟ್ ಮಾಡ್ತಾ ಇರಬೇಕು. ಆದರೆ ಅದು ಉಲ್ಟಾ ಆಗೋಗ್ಬಿಡುತ್ತೆ. ನಾನು ಏನೇ ಇದ್ರೂ ಫುಲ್ ಸೈಲೆಂಟ್ ಆಗೋಗ್ಬಿಡ್ತೀವಿ. ನನಗೂ ಬೇಜಾರಾಗಿರುತ್ತೆ, ಅವ್ರಿಗೂ ಬೇಜಾರಾಗಿರುತ್ತೆ ಅಂದಿದ್ದಿನ ಫುಲ್ ಸೈಲೆಂಟ್ ಆಗಿಬಿಡ್ತೀವಿ. ಫುಲ್ ಅಂದರೆ ಫುಲ್ ಸೈಲೆಂಟು. ಮನೆ ಬೇಕು ಅಂತ ಇರುತ್ತೆ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ, ಫುಲ್ ಸೈಲೆಂಟ್. ನಾನು ಮಾತಾಡಲ್ಲ, ಅವರು ಮಾತಾಡಲ್ಲ. ಸೊ ಹಂಗಾಗ್ಬಿಡುತ್ತೆ. ಸೊ ನನಗೆ ಆ ಹಿಂಸೆನ ನಾನು ತಡ್ಕೊಳಕ್ಕಾಗಲ್ಲ. ಬೇಕಾದ್ರೆ ನನಗೆ ಬೈದ್ಬಿಟ್ರೂ ಪರವಾಗಿಲ್ಲ, ಅಥವಾ ನಾವು ಜಗಳ ಆಡಿ ನಾವು ಒಂದೊಂದ್ಸಲ ಜುಟ್ಟೆಲ್ಲ ಹಿಡ್ಕೊಂಡು ಕಿರ್ಚಾಡ್ತೀವಿ, ಕೂಗಾಡ್ತೀವಿ. ಸೊ ಆ ಥರ ಅಂದರೆ ಫನ್ನಿಯಾಗಿ ಜಗಳ ಆಡ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸೊ ಹಂಗೆಲ್ಲ ಮಾಡಿ ಮತ್ತು ನೆಕ್ಸ್ಟ್ ಡೇ ಹೋಗಲೇ ನೀನು ಕೇಳಿದೆ ಅವಾಗ ಹೋಗು, ನೀನೇ ಹೋಗು, ನೀನೇ ಮಾಡ್ಕೊ ಹೋಗು ಅಂತ ಅವ್ರು ಏನಾರು ಕೇಳಿದಾಗ, ತಿನ್ನೋಕ್ಕೆ ಕೇಳಿದಾಗ, ಅಥವಾ ಮೊಬೈಲ್ ಫೋನ್ ಬರ್ತಾ ಇರುತ್ತೆ ಅವಾಗ ಕೇಳಿದಾಗ, ನೀನು ತಾನೇ ಹೇಳಿದ ಹೋಗಲೇ, ನಾನು ತಂದ್ಕೊಡಲ್ಲ, ಹಂಗೆ ಹಿಂಗೆ ಅಂತ ಈ ಥರ ಫನ್ನಿಯಾಗಿ ಜಗಳ ಆಡ್ತೀವಿ. ಆದರೆ ಆ ಥರ ಇರಬೇಕು ನನಗೆ. ಆದರೆ ಏನಾದರೂ ಅವ್ರು ಒಂದು ದಿನ ಒಂದು ಅರ್ಧ ಗಂಟೆ ಮಾತು ಬಿಟ್ಟರು ಅಂದರೆ ಹುಚ್ಚಿಯಾಗಿ ಹೋಗ್ಬಿಡ್ತೀನಿ ನಾನು. ಸೊ ಹಿಂಗಿರುತ್ತೆ ನಮ್ಮ ಲೈಫು. ಅಂದರೆ ಅವರು ಮುನಿಸ್ಕೊಳ್ಳೋದು ಕಡಿಮೆ, ನಾನೇ ಜಾಸ್ತಿ ಮುನಿಸ್ಕೊಳ್ತೀನಿ. ಅವ್ರು ಮುನಿಸ್ಕೊಂಡ್ರು ಅವ್ರು ಮಾತಾಡೋಲ್ಲ. ಅದು ನನಗೆ ಸಾಯೋದಕ್ಕಿಂತ ಹೆಚ್ಚು ನೋವಾಗ್ಬಿಡುತ್ತೆ. ಅವ್ರು ಮಾತಾಡದೆ ಹೋದ್ರೆ
ಹೋದರೆ ಅವರು ಮುನ್ಸ್ಕೊಳ್ಳೋದಂದರೆ ಬೈಯೋದು ಹೊಡಿಯೋದು ಆ ಥರ ಮುನ್ಸ್ಕೊಳ್ಳೋಲ್ಲ, ಮಾತು ಬಿಟ್ಬಿಡ್ತಾರೆ. ಅಂದರೆ ಫುಲ್ ಸೈಲೆಂಟು, ಯಾರ ಕೈಲೂ ಮಾತಾಡೋಲ್ಲ. ಫುಲ್ ಅವರೇ ಒಂದು ಲೋಕದಲ್ಲಿ ಇಲ್ಲ ಮಲಗಿಬಿಡ್ತಾರೆ, ಇಲ್ಲ ಏನಾದರೂ ಡ್ಯೂಟಿಗೆ ಹೋಗ್ಬಿಡ್ತಾರೆ, ಇಲ್ಲಾಂದರೆ ಫುಲ್ ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಆ ಹಿಂಸೆನ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಚಿನ್ನಮ್ಮ ಒಂದು ಓದೇ ಕೊಟ್ಬಿಡ್ಬೇಕಾರೆ ನಾನು ಸಹಿಸ್ಕೊಬಿಡ್ತೀನಿ, ಆದರೆ ನೀನು ಈ ಥರ ಸೈಲೆಂಟಾಗಿರಬೇಡ ಅಂತ. ಸೊ ಹಂಗಾಡಿ ಎಲ್ಲ ಮುಗಿಸಿ ಸಂಜೆ ಸ್ವಲ್ಪ ಚುರ್ಮುರಿ ಮಾಡಿದ್ದೆ, ಚುರ್ಮುರಿ ಬೋಂಡನ ತಿಂದು, ಚುರ್ಮುರಿ ಕಾಫಿ ಬೋಂಡ ಎಲ್ಲ ತಿಂದು, ಆಮೇಲೆ ಯಾರೋ ಫ್ರೆಂಡು ವಿಲ್ ಅಲೈನ್ಸ್ಮೆಂಟ್ ಮಾಡಬೇಕು ಅಂತ ಏನೋ ಬಂದಿದ್ರಂತೆ. ಸೊ ಅವರು ಬರ್ತಾರೆ ಅಂತ ಹೇಳ್ತಾಯಿದ್ರು. ಬರೋ ಅಷ್ಟರೊಳಗೆ ನನಗೆ ಇದೊಂದು ಚೂರು ಪ್ಯಾಚಪ್ ಮಾಡಿಕೊಟ್ಟು ಹೋಗ್ಬಿಡಪ್ಪ ಅಂತ ಹೇಳಿದೆ. ಲಾಸ್ಟ್ ಟೈಮ್ ನಾನು ಒಬ್ಬಳೇ ಅಣ್ಸಕ್ಕೆ ಹೋಗಿ ಪಜಿತಿ ನೋಡಿದ್ರಲ್ಲ, ಸ್ವಲ್ಪನೇ ಬಂದಿತ್ತು, ಇದು ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಅಂಟ್ರಸನ ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಅಂತೇಳಿ ಇವಾಗ ಪೇಸ್ಟ್ ಮಾಡ್ತಾ ಇದ್ದೀವಿ. ರೈಟ್ ಸೈಡ್ ನೋಡ್ತಿದ್ದೀರಲ್ಲ ಆ ಥರ ಖರಾಬಾಗಿತ್ತು. ಸೊ ಅದನ್ನೆಲ್ಲ ಟೇಪೆಲ್ಲ ಬಿಚ್ಚಿಬಿಟ್ಟು ತೆಗೆದು ಇವಾಗ ಇಬ್ಬರು ಇದು ಮಾಡ್ತಿದ್ದಾರೆ. ನನ್ನ ಗಂಡ ಎಷ್ಟು ಫನ್ನಿಯಾಗಿ ಮಾಡ್ತಾರೆ ಅಂದರೆ ಒಂದೊಂದು ಟೈಮು ನಿಜವಾಗ್ಲೂ ಹಂಗೆ ಬಂತು ಹಿಂಗೆ ಬಂತು ಅನ್ನೋದು, ಮತ್ತೆ ಜಗಳಾಡೋದು, ಅಯ್ಯೋ ಎಕ್ಲಿ ಅನ್ನೋದು. ಸೊ ಹಿಂಗೆ ಮಾಡ್ತಾರೆ. ಎಷ್ಟು ಕಾಲು ಎಳಿತಾರೆ ಗೊತ್ತಾ ಫ್ರೆಂಡ್ಸ್, ಯಪ್ಪ ಅಯ್ಯೋ ಎಲ್ಲೋ ಇರಬೇಕಾಗಿತ್ತು ನೀನು ಇಲ್ಲಿದೆಯಾ ಅಂತ ಇರ್ತಾರೆ. ಆಮೇಲೆ ನಿನ್ನೂ ಕಟ್ಕೊಂಡಲ್ಲ ನಾನು ಅಂತ ಇದ್ದರೆ, ಓಹೋ ಇವಳಿಗೆ ಕಲೆಕ್ಟ್ರ್ ಸಿಗೋರು, ಇವ್ರಿಗೊಂದು ಸ್ಟ್ಯಾಚು, ಇವ್ರಿಗೊಂದು ಸ್ಟ್ಯಾಚು ಕಟ್ಸೋರು ಅಂತ ಎಲ್ಲ ರೇಗಿಸ್ತಾ ಇರ್ತಾರೆ. ಸೊ ಹಿಂಗಿರುತ್ತೆ ನಮ್ಮ ಲೈಫು. ಕೊನೆಗೂ ಹೆಲ್ಪ್ ಮಾಡಿದ್ರು ಮಾಡಲ್ಲ ಫ್ರೆಂಡ್ಸ್ ಇವರು. ನೀವು ಅಂದ್ಕೊಂಡಿರೋದು ಸೈಲೆಂಟು ಅದು ಇದು ಸುಳ್ಳು. ಅದು ಅಂದರೆ ಸೈಲೆಂಟ್ ಒಪ್ಕೋತೀನಿ, ಆದರೆ ನಾನು ಹೇಳಿದ ತಕ್ಷಣ ಕೆಲಸ ಮಾಡೋದಾದ್ರೆ ಇವಾಗಲೇ ಬೇಕಾ ಬಿಡು ಆಮೇಲೆ ಮಾಡಿದ್ರೈತೆ ಬಿಡಮ್ಮ ನನಗೂ ಸಾಕಾಗಿ ಈ ಥರ ಹೇಳ್ಬಿಡ್ತಾರೆ ಅವರು. ಏನೂ ಹೆಲ್ಪ್ ಮಾಡಲ್ಲ, ಕಾಡಿ ಬೇಡಿ ಕಾಲಿಗೊಂದು ಬೀಳೋದೊಂದು ತಪ್ಪಿತು. ಸೊ ಹಾಗಾಗಿ ಕೊನೆಗೂ ಅಂಟಿಸ್ದೆ. ಆಮೇಲೆ ಅವರು ನೀಟಾಗಿ ಕಟ್ ಮಾಡಿದ್ರು, ನಾನೇ ಕಟ್ ಮಾಡಿದ್ದು ಫಸ್ಟ್ ಟೈಮ್. ಆವಾಗ ಕಟ್ ಮಾಡಿದಾಗ ಸ್ವಲ್ಪ ಆಚೆ ಕೊಚ್ಚ ಹೋಗ್ಬಿಟ್ಟಿದೆ ನೋಡಿ ಈ ಕಡೆ ಲೆಫ್ಟು. ಸೊ ಅದಕ್ಕೆ ಯಾರೇ ಕೈ ತಿದ್ದಿದ್ದು ನಿಂದ ಅಂತ ಬೈತಿದ್ರು. ಅದಕ್ಕೆ ನಿಮ್ಮವ್ವ ಕರೆಕ್ಟಾಗಿ ತಿದ್ದಿದ್ರೆ ತಾನೇ, ನೀನೇ ಇದು ಮಾಡಬೇಕಾಗಿತ್ತು ಅಂತ ನಾನು ಕಾಮಿಡಿ ಮಾಡ್ತಾಯಿದ್ದೆ. ಸೊ ಫೈನಲಿ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಲೈಕ್ ಶೇರ್ ಕಮೆಂಟ್ ಎಲ್ಲನೂ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಎಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಎಲ್ಲಿವರೆಗೂ ವ್ಲಾಗ್ ನೋಡ್ತಾಯಿರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.